ಜೋಗಿ ಪ್ರೇಮ್ ಸರ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಮುಟ್ಲಿಲ್ಲ ಮುರಿಲಿಲ್ಲ ಕಣ್ಣಿಗೆ ಬಂದು ಹೊಡಿತು ಅನ್ನೋ ಥರ ಮುಟ್ಟಿದ್ರು ಅಷ್ಟೇ. ಬಟ್ ಬೇರೆ ಇಂಟೆನ್ಷನಲ್ಲಿ ಮುಟ್ಟಿದ್ರು, ಆದರೂ ಕೂಡ ಆ ವ್ಯಕ್ತಿಗೆ ಕಾಟ ತಪ್ಪಿದ್ದಲ್ಲ. ಒಬ್ಬ ಸಾಹಿತಿ ಎಲ್ಲ ರೀತಿ ಸಾಂಗ್ ಬರಿಬೇಕಾಗುತ್ತೆ, ಬಟ್ ಇಂಟೆನ್ಷನ್ ಒಂದಿದ್ದು ಅದು ಪ್ರೊಜೆಕ್ಟ್ ಆಗದೆ ಇನ್ನೊಂದು ಥರ ಆದರೆ ಆ ವ್ಯಕ್ತಿಗೂ ಕೂಡ ಬೇಜಾರಾಗುತ್ತೆ. ಬೇರೆ ರೀತಿ ಪ್ರೊಜೆಕ್ಟ್ನ ಮಾಡಿದ್ರು ಕೆಲವರು. ಈಚೆಗೆ KD ಮೂವಿಯ ಸಾಂಗ್ ಒಂದನ್ನು ಸಾಹಿತಿಯನ್ನು ಬರೆದಂಥವರು ಪ್ರೇಮ್ ಸರ್. ಈ ಸಾಂಗ್ ಏನಾಯ್ತು ಅಂದರೆ ಎಣ್ಣೆಗೆ ಹೋಲಿಕೆ ಮಾಡ್ಕೊಳ್ಳೋದ್ ಬದಲು ಎಣ್ಣೆಗೆ ಹೋಲಿಕೆ ಮಾಡ್ಕೊಂಡ್ರು, ಅದು ಅರ್ಥನೇ ಬೇರೆ ರೀತಿ ಆಗೋಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಮ್ ಸರ್ನ ಹಿಗ್ಗ ಮುಗ್ಗ ಬೈತಾ ಇದ್ದೀರಾ. ಕನ್ನಡದ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಣ್ಣು ಮಕ್ಕಳುಗಳು ಈ ಒಂದು ಸಾಂಗಿಂದ ಹೆಣ್ಣು ಮಕ್ಕಳಿಗೆ ಧಕ್ಕೆ ಆಯಿತು, ಬೇರೆ ರೀತಿ ಅವಮಾನ ಆಯಿತು ಅಂತ ಹೇಳಿ ವಿಡಿಯೋ ಮಾಡೋ ನೀವುಗಳು ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಿರೋ ಬಗ್ಗೆ ಡೈಲಿ ನೀವು ಪತ್ರಿಕೆಯಲ್ಲಿ ನ್ಯೂಸಲ್ಲಿ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ. ಅದ್ರ ಬಗ್ಗೆ ಯಾವತ್ತು ಹೆಣ್ಣು ಮಕ್ಕಳುಗಳು ಈ ಥರ ವಿಡಿಯೋ ಮಾಡಿ ಹಾಕ್ಲೇ ಇಲ್ಲ. ತಪ್ಪು ಮಾಡಿರೋದು ಯಾರು? ನಮ್ಮ ಕನ್ನಡದ ಸಾಹಿತಿ ಒಬ್ಬರು. ಹೌದು, ಆ ಒಂದು ಇಂಟೆನ್ಷನ್ ಇಲ್ಲದೆ ಹೋದ್ರು ಅವರು ಬರೆದಂಥ ಹಾಡು ಎಣ್ಣೆಗೆ ಹೋಲಿಕೆ ಮಾಡೋದ್ ಬದಲು ಎಣ್ಣೆಗೆ ಹೋಲಿಕೆ ಮಾಡಿದಾಗ ಬಹುಶಃ ಆ ಥರ ಬಂದಿರೋದು ಉಂಟು. ಹೌದು, ಅವರು ಬರೆದಿರೋಂಥ ಸಾಂಗು ಕೆಟ್ಟದಾಗಿ ಕೇಳಿಸ್ತಿರ್ಬೋದು, ಆದರೆ ಆ ವ್ಯಕ್ತಿ ನಮ್ಮವರೇ ಅಲ್ವಾ. ಅಂತಹ ವ್ಯಕ್ತಿಗೆ ನೀವು ಬಳಸುವಂತಹ ಪದಗಳು ಮತ್ತು ಹೇಳುವಂತಹ ರೀತಿ ತಪ್ಪಾಗ್ತಿದೆ. ಇಲ್ಲೊಬ್ಬ ವ್ಯಕ್ತಿ ಹೇಳ್ತಾರೆ, ಪ್ರೇಮ್ ಸರ್ ಸಾಂಗ್ ಬರಿಬೇಕಾರೆ ಎಣ್ಣೆ ಹೊಡ್ಕೊಂಡು ಸಾಂಗ್ ಬರೋದಂತೆ. ನೋಡುದ್ರಲ್ಲ, ನನ್ಗನ್ಸ್ದಂಗೆ ಈ ವ್ಯಕ್ತಿಗೆ ಯಾರು ಗೊತ್ತಾ ಹೇಳಿರೋದು? ಆ ಒಂದು ಐಟಮ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಆಡ್ತವ್ರು ನೋಡು, ಮೋಸ್ಟ್ಲಿ ಆ ಒಂದು ಹೆಣ್ಮಗುನೇ ಫೋನ್ ಮಾಡಿ ಈ ವ್ಯಕ್ತಿಗೆ ಹೇಳಿರ್ಬಹುದು. ಇನ್ನೊಬ್ಬ ವ್ಯಕ್ತಿ ಥೂ ಅಂತ ಕ್ಯಾಕರ್ಸಿ ಉಗಿತಾ ಇದ್ದಾನೆ. ಯಾರಿಗೆ? ಪ್ರೇಮ್ ಸರ್ಗೆ. ಆ ಒಂದು ವಿಡಿಯೋ ಆಗ್ತೀನಿ ನೋಡ್ಕೊಂಬನ್ನಿ. ಏನ್ರಿ ಬಂದಿದೆ ನಿಮ್ಗೆ? ಥೂ ಸಾಂಗ ಇದೆಲ್ಲ. ನೀವೆಲ್ಲ ಕಂಟೆಂಟ್ ಕ್ರಿಯೇಟರ್ಗಳು. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅನ್ಕೊಳ್ಳಿ, ಪ್ರೇಮ್ ಸರ್ ತಪ್ಪು ಮಾಡಿದ್ದಾರೆ ಅನ್ಕೊಳ್ಳಿ, ಬಟ್ ಒಬ್ಬ ವ್ಯಕ್ತಿ ಎಡು ಬಿದ್ದಾಗ ಒಬ್ರು ಕಲ್ಲು ಹಾಕಿದ್ರು ಅಂತ ಹೇಳಿ ಅವ್ರ ಮೇಲೆ ಪದೇ 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 ದುಂಡಿ ಎಲ್ಲ ತಂದು ಹಾಕೋದು ತಪ್ಪಲ್ವಾ? ನೋಡಿ, ಅವರು ನಮ್ಮ ಕನ್ನಡದ ಸಾಹಿತಿ, ಕನ್ನಡದ ಲೆಜೆಂಡ್ರಿ ನಿರ್ದೇಶಕ, ಸಿಂಗರ್ ಎಲ್ಲವೂ ಕೂಡ. ಪ್ರೇಮ್ ಸರ್ ನಮ್ಗಳನ್ನ ತುಂಬಾನೇ ಪ್ರೀತಿಸ್ತಾರೆ. ಯಾಕೆಂದ್ರೆ ಅವರು ಮಾಡಿದಂಥ ಸಾಂಗ್ಗಳನ್ನ, ಅವರು ಆಡಿದಂಥ ಸಾಂಗ್ಗಳನ್ನ, ಅವರು ನಿರ್ದೇಶನ ಮಾಡಿದ ಸಿನಿಮಾಗಳನ್ನ ನಾವು ನೋಡಿ ಮೆಚ್ಚುಗೆ ಪ್ರಕ್ರಿಯೆಯನ್ನ ನೀಡ್ತೀವಿ. ಅದಕ್ಕಾಗಿ ಆ ವ್ಯಕ್ತಿ ನಮ್ಮನ್ನ ಪ್ರೀತಿಸ್ತಾರೆ. ಆ ವ್ಯಕ್ತಿ ತಪ್ಪು ಮಾಡಿದಾಗ ನಾವು ಕೂಡ ಅದೇ ಪ್ರೀತಿಯಿಂದ ಆ ವ್ಯಕ್ತಿಗೆ ರಿಪ್ಲೈ ಮಾಡಿದಾಗ ಆ ವ್ಯಕ್ತಿ ಖಂಡಿತವಾಗ್ಲೂ ಕೇಳ್ತಿದ್ರು. ಆದ್ರೆ ನೀವುಗಳು ತೋರಿಸಿದಂತ ರೀತಿ ಹೆಂಗಿತ್ತು ಗೊತ್ತಾ? ಆ ವ್ಯಕ್ತಿಯನ್ನ ಕೆಟ್ಟ ಮಾತಲ್ಲಿ ಬೈಯುವಂಥದ್ದು, ಅವರ ಫ್ಯಾಮಿಲಿನ ಎಳ್ಕೊಂಡ್ ಬರುವಂಥದ್ದು, ಈ ತರ ನೀವೆಲ್ಲ ರಿಪ್ಲೈ ಕೊಟ್ರಿ. ಅದು ಯಾರೇ ತಪ್ಪು ಮಾಡಿರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗೇ ಆಗುತ್ತೆ. ಆ ವ್ಯಕ್ತಿಗೆ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಸಾಹಿತಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಆಗಿರುವಂತಹ ಏಜ್ ಕೂಡ ಕೆಲವು ಕಂಟೆಂಟ್ ಕ್ರಿಯೇಟರ್ಗೆ, ಯೂಟ್ಯೂಬರ್ಗೆ ಆಯಿಲ್ಲ. ಅವ್ರ ಬಗ್ಗೆನೇ ಮಾತಾಡುವಂತ ಕೆಟ್ಟ ಕೆಲಸಕ್ಕೆ ಎಳ್ದಿದ್ದೀರಾ. ಕೊನೆಗೆ ಕ್ಷಮೆನ ಕೇಳಿ ಮತ್ತೆ ಸಾಂಗ್ನ ಮಾಡೇ ಮಾಡ್ತಾರೆ. ವೇಟ್ ಅಂಡ್ ವಾಚ್.